ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಗುಂಡಾ ಸಂಸ್ಕೃತಿ ಅನಾವರಣಗೊಂಡಿದೆ. ಅಲ್ಲಿ ನಡೆದಿದ್ದೇನೋ ನಾನು ಹೇಳಿದ್ದೇನೆ. ಅವರು ಜೀವ ಬೆದರಿಕೆ ಹಾಕಬಹುದು, ನನಗೆ ಹೆದರಿಕೆ ಇಲ್ಲ, ಆಗೋದು ಏನಾಗ್ಲಿ ನೋಡೇ ಬೇಡೋಣ. ಪ್ರಧಾನಿಯವರ ಸಂಸತ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಗೌರವಾನ್ವಿತ ಖರ್ಗೆ ಅವರು ಕೂಡ ನಿಮ್ಮ ಮನೆಯ ನಾಯಿಗಳು ಕೂಡ ಸ್ವತಂತ್ರ ಹೋರಾಟದಲ್ಲಿ ಸತ್ತಿಲ್ಲ ಎಂದಿದ್ರು. ಅವರು ನಾಯಿ ಪದ ಬಳಸಿಲ್ಲವೇ ಈ ದೇಶದ ಪ್ರಧಾನಿಯನ್ನ ವಿಷ ಸರ್ಪ ಎಂದು ಅಪವಾದಿಸಿದ್ದಾರೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವಿಪಕ್ಷ ನಾಯಕರಾದಂತಹ ಸಂದರ್ಭದಲ್ಲಿ ನಾನು ಕೂಡ ಚಡ್ಡಿ ಸುಡುತ್ತೇನೆ ಅಂತ ಅಂದಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಯೂ ಕೂಡ ಒಂದು ಅಂಗ. ಅದಕ್ಕೆ ವಿರುದ್ಧವಾಗಿ ಉತ್ತರ ಕೊಡುವ ರೀತಿಯಲ್ಲಿ ಅವರವರಿಗೆ 2 ಚಡ್ಡಿ ಕೊಟ್ಟಿದ್ದೇವೆ ಎಂದು ತಿಳಿಸಿದ್ರು. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಗುಂಡಾ ಸಂಸ್ಕೃತಿ ಅನಾವರಣಗೊಂಡಿದೆ. ಅಲ್ಲಿ ನಡೆದಿದ್ದೇನೋ ನಾನು ಹೇಳಿದ್ದೇನೆ. ಅವರು ಜೀವ ಬೆದರಿಕೆ ಹಾಕಬಹುದು, ನನಗೆ ಹೆದರಿಕೆ ಇಲ್ಲ, ಆಗೋದು ಏನಾಗ್ಲಿ ನೋಡೇ ಬೇಡೋಣ ಅನ್ನೋವರಿಗೆ ಏನ್ ಮಾತಾಡ್ತಿರೋ ಮಾತಾಡ್ಲಿ, ನಮ್ಮ ಪಕ್ಷದ ಕಾರ್ಯಕರ್ತರು ಇದಕ್ಕೆ ತಕ್ಕ ಉತ್ತರವನ್ನು ನೀಡ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ನನಗೆ ಅವರು ಹಕ್ಕುಚ್ಯುತಿ ಕುರಿತು ಸಭಾಪತಿ ಅವರ ಅನುಪಸ್ಥಿತಿಯಲ್ಲಿ ಅವರ ಆಪ್ತ ಸಹಾಯಕರಿಗೆ ಮನವಿಯನ್ನ ನೀಡಿದ್ದೇವೆ. ಸಭಾಪತಿಯವರ ಜೊತೆ ಫೋನ್ನಲ್ಲೂ ಕೂಡ ಮಾತನಾಡಿದ್ದೇವೆ. ತಕ್ಷಣ ಕ್ರಮ ಕೈಗೊಳ್ಳುವುದಾಗಿ ಅವರು ಕೂಡ ಹೇಳಿದ್ದಾರೆ. ನಮ್ಮನ್ನ ನಾಯಿಗೆ ಹೋಲಿಸಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬಂದು ಅವರಿಗೆ ಪದ್ಮಶ್ರೀ ಕೊಡಬೇಕಿತ್ತು ಎಂದು ಸಚಿವರು ಕೇಳಿದ್ದಾರೆ. ದಿಗ್ಬಂಧನ ಹಾಕಿದ್ದು ಸರಿ, ಮಸಿ ಅಥವಾ ಇಂಕ್ ಚೆಲ್ಲಿದ್ದು ಕೂಡ ಸರಿ, ಮೊಟ್ಟೆ ಕಲ್ಲುಗಳು ಹೊಡೆದಿದ್ದವು ಸರಿ, ನಮ್ಮ ಉತ್ತರ ಹೀಗೆ ಇರುತ್ತೆ ಎಂಬುದು ಅವರು ಹೇಳಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಧಾನಿಯವರ ಸಂಸತ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಗೌರವಾನ್ವಿತ ಖರ್ಗೆ ಅವರು ಕೂಡ ನಿಮ್ಮ ಮನೆಯ ನಾಯಿಗಳು ಕೂಡ ಸ್ವತಂತ್ರ ಹೋರಾಟದಲ್ಲಿ ಸತ್ತಿಲ್ಲ ಎಂದಿದ್ರು. ಅವರು ನಾಯಿ ಪದ ಬಳಸಿಲ್ಲವೇ ಈ ದೇಶದ ಪ್ರಧಾನಿಯನ್ನ ವಿಷ ಸರ್ಪ ಎಂದು ಅಪವಾದಿಸಿದ್ದಾರೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವಿಪಕ್ಷ ನಾಯಕರಾದಂತಹ ಸಂದರ್ಭದಲ್ಲಿ ನಾನು ಕೂಡ ಚಡ್ಡಿ ಸುಡುತ್ತೇನೆ ಅಂತ ಅಂದಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಯೂ ಕೂಡ ಒಂದು ಅಂಗ. ಅದಕ್ಕೆ ವಿರುದ್ಧವಾಗಿ ಉತ್ತರ ಕೊಡುವ ರೀತಿಯಲ್ಲಿ ಅವರವರಿಗೆ 2 ಚಡ್ಡಿ ಕೊಟ್ಟಿದ್ದೇವೆ ಎಂದು ತಿಳಿಸಿದ್ರು. ಆಗ ಮನುವಾದಿ ಎಂದು ಟೀಕಿಸಿದ್ರು. ಮನುವಾದಿ ಅಂದ್ರೆ ಏನು ಎಂದು ಕೇಳಿದ್ರು. ನಿಮ್ಮ ಉದ್ದಟತನ ದರ್ಪ ನಿಮ್ಮಲ್ಲೇ ಇರಲಿ, ನನ್ನನ್ನು ಕೆಣಕಲು ಹೋಗದಿರಿ ಎಂದು ಸವಾಲ್ ಕೂಡ ಹಾಕಿದ್ದಾರೆ. ಇದು ದಲಿತರ ಪ್ರಶ್ನೆ ಅಲ್ಲ, ನೀವು ನಮ್ಮನ್ನ ಆ ರೀತಿ ನಿಂದಿಸಿದ್ದೀರಿ, ನಾವು ನಿಂದಿಸುವ ಪ್ರಶ್ನೆ ಬರುತ್ತಿದೆ ಎಂದು ಇಲ್ಲಿ ತಿಳಿಸಿದ್ದಾರೆ. ನೀವು ಸಚಿವರು, ನಾನು ವಿಪಕ್ಷ ನಾಯಕ, ನೀವು ನನಗೆ ಮಾತನಾಡಿದಾಗ ನಾನು ತಮ್ಮ ಬಗ್ಗೆ ಮಾತನಾಡಬಾರ್ದೆ? ಪ್ರಧಾನಿ ಬಗ್ಗೆ ಪ್ರಶ್ನಿಸಿದ್ರೆ ಆದ್ರೆ ನಿಂದನೆಗಳು ಸರಿಯೇ ಎಂದು ಕೇಳಿದ್ದಾರೆ. ನೋಡ್ರಿ, ಆನೆ ಏರಿ ಹೋದಡೆ ಶ್ವಾನ ಬಗಳುವುದಲ್ಲದೆ ಕಚ್ಚುವುದೇ ಎಂದು ಅಣ್ಣ ಬಸವಣ್ಣನವರು ಹೇಳಿದ್ದಾರೆ. ಇದು ವಚನ ಅಷ್ಟೇ ಏಕೆ ಬಹಳಷ್ಟು ಜನರು ಬಹಳ ವ್ಯಾಖ್ಯಾನವಾಗಿ ಮಾತಾಡಿದ್ದಾರೆ. ನಾಯಿ ಅಂದ್ರೆ ಅದೊಂದು ಪ್ರಾಣಿ ಇರಬಹುದು, ನಾಯಿಯೇ ನಾರಾಯಣ ಅನ್ನುತ್ತಾರೆ ಎಂದು ಹೇಳಿದ್ರು. ವಿಷ ಸರ್ಪ ಎಂಬುದು ಕೆಟ್ಟ ಪದ, ನಾಯಿ ಎಂಬುದು ಕೆಟ್ಟ ಪದವಲ್ಲ ಎಂಬುದು ಚೆಲುವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಪದೇ ಪದೇ ಚಡ್ಡಿ ಎನ್ನದಿರಿ, ನೀವು ಚಡ್ಡಿ ಇಲ್ಲದವರೇ ಎಂದು ಕೇಳಿದ್ರು. ನಿಮ್ಮ ಚಡ್ಡಿ ಭದ್ರ ಮಾಡಿಕೊಳ್ಳಿ ಎಂದು ಕಿವಿ ಮಾತು ಹೇಳಿದ್ರು. ನಾಳೆ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ನಮ್ಮ ಶಾಸಕ ಮಿತ್ರರೆಲ್ಲರೂ ಕೂಡ ಸೇರಿ ಕಲಬುರಗಿ ಹೋಗುತ್ತೇವೆ. ನಾವು ಕೂಡ ಹೋಗ್ಲೇಬೇಕಿದ್ದು, ನಾವು ಬಿಜೆಪಿ ಕಾರ್ಯಕರ್ತರನ್ನ ಬೀದಿಯಲ್ಲಿ ಓಡಾಡಲು ಬಿಡುವುದಿಲ್ಲ ಎಂದಿದ್ದಾರೆ. ನಾವು ಹಾಗೆ ಹೇಳೋದಿಲ್ಲ, ನಮ್ಮ ಕಾರ್ಯಕರ್ತರನ್ನ ರೌಡಿಗಳಲ್ಲ, ಅವರು ದೇಶಭಕ್ತರು ಎಂದು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಕಾರ್ಯಕರ್ತರು ನಿಮ್ಮ ವಿರುದ್ಧ ಕೆಲಸ ಮಾಡೋದಿಲ್ಲ, ಪಕ್ಷದ ಪರ, ದೇಶದ ಪರವಾಗಿ ಕೆಲಸ ಮಾಡ್ತಾರೆ ಅಂತ ನುಡಿದಿದ್ದಾರೆ. ನಿಮ್ಮ ದರ್ಪಕ್ಕೆ ಕಾನೂನು ಉತ್ತರ ಕೊಡುತ್ತೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಟ್ಟಿದೆ. ಪೊಲೀಸ್ನವರು ಪಾಪ ಹೆದರ್ತಾ ಇದ್ದಾರೆ. ಕಲಬುರಗಿಯು ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ಎಂದು ನಾನು ಅಲ್ಲಿ ಹೋದಾಗೆಲ್ಲ ಹೇಳಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶದ ಕಾನೂನಲ್ಲಿ ಜಾರಿಯಲ್ಲಿಲ್ಲ. ಮಂತ್ರಿಗಳು ಹೇಳಿದ್ದ ಹಾಗೆ ಕಾನೂನು ಸಚಿವರು ನಡೆದಿದ್ದೇ ದಾರಿ ಆಗಿದೆ ಅಂತ ಟೀಕಿಸಿದ್ದಾರೆ. ನೋಡಿ, ಯಾವಾಗ ಚೆಲುವಾದಿ ನಾರಾಯಣಸ್ವಾಮಿ ಅವರು ಒಂದಿಷ್ಟು ಚಿತ್ತಾಪುರ ಭಾಗದಲ್ಲಿ ಹೋದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಚೆಲುವಾದಿ ನಾರಾಯಣಸ್ವಾಮಿ ಅವರು ಒಂದಿಷ್ಟು ವಚನಗಳನ್ನ ಹೇಳ್ತಾರೆ. ಅಂದ್ರೆ ಮಾಧ್ಯಮದವರು ಪ್ರಶ್ನೆಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಆಗಿ ಕಾಂಗ್ರೆಸ್ ನಾಯಕರು ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಯಾಕೆ ನೀವು ಸುಮ್ಮನೆ ಇದ್ದೀರಿ ಅನ್ನುವಂತ ಮಾತನ್ನ ಅವರು ಹೇಳಿದಂತಹ ಸಂದರ್ಭದಲ್ಲಿ ಅವಾಗ ಚೆಲುವಾದಿ ನಾರಾಯಣಸ್ವಾಮಿ ಅವರು ಒಂದಿಷ್ಟು ಬಸವಣ್ಣನವರ ವಚನವನ್ನ ಅಲ್ಲಿ ಬಹಳ ಅದ್ಭುತವಾಗಿ ವಚನವನ್ನ ಹೇಳ್ತಾರೆ. ಅದನ್ನ ಅಲ್ಲಿ ಪ್ರಮುಖವಾಗಿ ಏನಾಗ್ಬಿಡುತ್ತೆ ಅಂತಂದ್ರೆ, ನಮ್ಮ ನಾಯಕರನ್ನ ನಾಯಿ ಹೋಲಿಸ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಒಂದಿಷ್ಟು ಅಂದ್ರೆ ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ ಚೆಲುವಾದಿ ನಾರಾಯಣಸ್ವಾಮಿ ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಮುಂದೆ ಅಂತ ಕೇಳಿದಾಗ ಇವರು ಐಬಿಗೆ ಹೋಗ್ತಾ ಇದ್ದಾರೆ. ಹೌದಾ, ಅಲ್ಲಿ ಐಬಿಯಿಂದ ಚಿತ್ತಾಪುರದ ಹೋಗ್ಬೇಕಾದಂತ ಸಂದರ್ಭದಲ್ಲಿ
ಸಾಕಷ್ಟು ಜನ ಬರ್ತಾರೆ, ಗೇಟ್ ಹತ್ರ ಬರ್ತಾರೆ, ಒಂದಿಷ್ಟು ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸ್ತಾರೆ, ಮೊಟ್ಟೆ ತಗೊಂಡು ಬರ್ತಾರೆ, ಎಲ್ಲವೂ ಕೂಡ ಮಾಡ್ತಾರೆ ಅನ್ನುವಂಥ ಮಾತು ಕೂಡ ಛಲವಾದಿ ನಾರಾಯಣ ಸ್ವಾಮಿ ಅವರು ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡ್ತಾರೆ. ಸೊ ಇವತ್ತು ಮಾತಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಕಲಬುರಗಿ ಭಾಗದಲ್ಲಿ, ಅದರಲ್ಲೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಗುಂಡಾ ಸಂಸ್ಕೃತಿ ಅನಾವರಣಗೊಂಡಿದೆ. ಅಲ್ಲಿ ನಡೆದಿದ್ದೇನೆ ನಾನು ಅಂದ್ರೆ ಸಂಪೂರ್ಣವಾಗಿ ಅಲ್ಲಿ ನಡೆದಿರುವಂತಹ ಘಟನೆಯನ್ನ ಸಂಪೂರ್ಣವಾಗಿ ವಿವರಿಸಿದ್ದೇನೆ. ಮುಂದೆ ನಾನು ಕೂಡ ಕಲಬುರಗಿ ಹೋಗ್ತೇನೆ, ನನ್ನ ಕಾರ್ಯಕರ್ತರು ಕೂಡ ಹೋಗ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರು ಕೂಡ, ನಾವು ಕೂಡ ಎಲ್ಲರೂ ಕೂಡ ಬರ್ತೀವಿ, ಏನ್ ಮಾಡ್ಕೋತೀರಾ ನಮ್ಮ ಅಂದ್ರೆ ಸವಾಲನ್ನ ಎಸೆದಿದ್ದಾರೆ. ನಾನು ಹೆದರೋ ಮಗಾನೇ ಅಲ್ಲ ಅನ್ನೋ ರೀತಿಯಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹಾಗಾದ್ರೆ ಈಗ ಬಿಜೆಪಿ ನಾಯಕರು ಒಂದಿಷ್ಟು ಅಲ್ಲಿ ಗುಂಡಾ ಸಂಸ್ಕೃತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿಯನ್ನ ಎತ್ತಾ ಇರುವಂತದ್ದು ಬಿಜೆಪಿ ನಾಯಕರು. ಸೊ ಏನಾಗುತ್ತೆ, ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.